ಕಳಪೆ ಆಹಾರ, ಔಷಧ ದೂರಿಗೆ ಕ್ಯೂಆರ್ ಕೋಡ್ ಜಾರಿ. ನಿಯಮ ಉಲ್ಲಂಘಿಸುವ ಹೋಟೆಲ್, ಡಾಬಾಗಳಿಗೆ ಸಚಿವ ಖಾದರ್ ನೀಡಿದ ಎಚ್ಚರಿಕೆ ಏನು ಗೊತ್ತಾ? ಸಾರ್ವಜನಿಕರು ಕಳಪೆ ಆಹಾರ ಪೂರೈಕೆ, ಗುಣಮಟ್ಟವಲ್ಲದ ಔಷಧ ಮಾರಾಟದ ಕುರಿತ ದೂರು ಸಲ್ಲಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕ್ಯೂಆರ್ ಕೋಡ್ ಬಿಡುಗಡೆ ಮಾಡಿ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ನಗರಗಳ ಪ್ರಮುಖ ಸ್ಥಳಗಳಲ್ಲಿ ಈ ಕ್ಯೂಆರ್ ಕೋಡ್ ಪ್ರಕಟಿಸಲಾಗುವುದು. ಕಲುಷಿತ, ಕಳಪೆ ಗುಣಮಟ್ಟದ, ಅವಧಿ ಮೀರಿದ ಸೇರಿ ಇತರೆ ಊಟೋಪಚಾರ ನೀಡಿದ್ದು ಕಂಡು ಬಂದರೆ ಸ್ಕ್ಯಾನ್ ಮಾಡಿ ದೂರು ನೀಡಬಹುದು. ಜೊತೆಗೆ ಅವಧಿ ಮೀರಿದ, ಅಧಿಕ ಬೆಲೆಯ, ಗುಣಮಟ್ಟವಲ್ಲದ ಔಷಧ ಮಾರಾಟದ ಬಗ್ಗೆಯೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಇತ್ತೀಚೆಗೆ ವಿಶೇಷ ತಪಾಸಣಾ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ 629 ಹಾಸ್ಟೆಲ್ ಪರಿಶೀಲಿಸಿ 1860 ಸಮಾಜ ಕಲ್ಯಾಣ ಇಲಾಖೆಯ 331 ಹಾಸ್ಟೆಲ್ಗಳಿಂದ 556 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ರಾಜ್ಯಾದ್ಯಂತ 186 ಬಸ್ ನಿಲ್ದಾಣಗಳಲ್ಲಿನ 889 ಆಹಾರ ಮಳಿಗೆಗಳನ್ನು ಪರಿಶೀಲಿಸಿ ಅನೈರ್ಮಲ್ಯತೆ ಕಂಡು ಬಂದಿರುವ 206 ಘಟಕಗಳಿಗೆ ನೋಟಿಸ್ ಜಾರಿ ಮಾಡಿ 55,000 ರೂಪಾಯಿ ದಂಡ ವಿಧಿಸಿದ್ದೇವೆ ಅಂತ ಮಾಹಿತಿಯನ್ನು ನೀಡಿದರು. ಅಲ್ಲದೆ 603 ಅಂಗನವಾಡಿ ಕೇಂದ್ರಗಳಿಂದ 549 ಆಹಾರ ಮಾದರಿಯನ್ನು ಸಂಗ್ರಹಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ನೆಲಮಂಗಲ ರಸ್ತೆಯಿಂದ ಹಾವೇರಿವರೆಗಿನ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ 99 ಡಾಬಾಗಳ ತಪಾಸಣೆ ನಡೆಸಿ 3,67,500 ರೂಪಾಯಿ ದಂಡ ವಿಧಿಸಲಾಗಿದೆ. ಶವರ್ಮಾ ಮತ್ತು ಕಬಾಬ್ಗಳ ತಯಾರಿಕೆಯಲ್ಲಿ 41 ಹಾಗೂ ಕಬಾಬ್ನ 21 ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ. ಪ್ರಯೋಗಾಲಯದ ವರದಿಯ ಅನ್ವಯ 9 ಶವರ್ಮಾ ಮಾದರಿ ಹಾಗೂ 1 ಕಬಾಬ್ ಮಾದರಿ ಅಸುರಕ್ಷಿತವಾಗಿದೆ. ಆಹಾರ ಉದ್ಯಮಗಳ 44 ಗೋದಾಮುಗಳ ವಿರುದ್ಧ ಮೊಕದ್ದಮೆ ದಾಖಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅನೈರ್ಮಲ್ಯ ಕಂಡುಬಂದ 8 ಗೋದಾಮುಗಳಿಗೆ ಒಟ್ಟು 1,97,000 ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಕಳಪೆ ಆಹಾರ ಮತ್ತು ಗುಣಮಟ್ಟವಲ್ಲದ ಔಷಧ ಮಾರಾಟ ಕುರಿತು ಸಾರ್ವಜನಿಕರು ದೂರು ನೀಡಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೆ ತಂದಿದೆ. ಇಲಾಖೆಯಿಂದ ತಪಾಸಣಾ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದ್ದು, ಹಾಸ್ಟೆಲ್, ಡಾಬಾ, ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಲಾಗಿದೆ. ನಿಯಂತ್ರಣಕ್ಕಾಗಿ ಹಿರಿಯ ನಾಗರಿಕರ ವಾಚ್ ಟೀಮ್ ರಚಿಸಲಾಗ್ತಾ ಇದ್ದು, ಅಸಫಲ ಹಾಗೂ ಕಲುಷಿತ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ.